ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ಒಂದು ನೀವು ವಿಡಿಯೋನ ನೋಡಿದಾಗ ಒಂದು ವ್ಯೂಸ್ ಬರುತ್ತೆ ಅಲ್ವಾ, ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಮತ್ತೆ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಎನ್ಕರೇಜ್ ಮಾಡ್ದಂಗೆ ಆಗತ್ತೆ. ಸೊ ನಮ್ಮ ಕೈಲಿ ಹೋಗಿನೇ ಎಲ್ಲರಿಗೂ ಸಹಾಯ ಮಾಡಕ್ ಆಗೋದಿಲ್ಲ ಅಲ್ವಾ. ಸೊ ಈ ಮೂಲಕ ಕೂಡ ನಾವು ಜನಗಳಿಗೆ ಸಹಾಯನ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇನೆ ದುಡ್ಡು ಕಾಸು ಎಂಥದ್ದು ಇಲ್ಲ, ಮಾಡ್ಬೋದು. ಟೈಮ್ ಇದ್ದಾಗ, ಫ್ರೀ ಇದ್ದಾಗ ಸುಮ್ಮನೆ ಕುತ್ಕೊಂಡು ನಿದ್ದೆ ಮಾಡ್ತಾ ಮಧ್ಯಾಹ್ನ ಹೊತ್ತು ಕಾಲ ಕಳಿಬೋದು. ನನ್ನ ಬ್ಲಾಗ್ಗೆ ಅಂತ ಅಲ್ಲ, ಏನಾದರೂ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋಸ್ನ ನಾವು ನೋಡಿ ಅವ್ರ ಬ್ಲಾಗ್ನ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ನಮಗೆ ಗೊತ್ತಿಲ್ಲಿರೋಂಥ ವಿಷಯ ಎಷ್ಟೋ ಇರುತ್ತೆ. ಎಲ್ಲ ನನಗೆ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲ ನಮಗೆ ವಯಸ್ಸಾಗಿದೆ, ನಮಗೆಲ್ಲ ಗೊತ್ತು, ನಾವೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವೆಲ್ಲ ತಿಳ್ಕೊಬಿಟ್ಟಿದ್ದೀವಿ, ಅಥವಾ ನಾನು ಓದಿದ್ದೀನಿ, ಎಲ್ಲ ನನಗೆ ಗೊತ್ತು ಅಂತ ಅಂದ್ಕೊಂಡಿರೋದಕ್ಕಿಂತ ನನಗೇನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಿ ಮನ್ಸು ಕೊಟ್ಟು ಕಲಿಯೋದ್ರಿಂದ ನಮಗೆ ತುಂಬಾನೇ ವಿಷಯಗಳು ಕಲಿಯೋದಕ್ಕೆ ಸಿಗುತ್ತೆ. ನನಗೆಲ್ಲ ಗೊತ್ತು ಅನ್ನೋದಕ್ಕಿಂತ ನನಗೇನು ಗೊತ್ತಿಲ್ಲಪ್ಪ, ಇನ್ನ ಕಲಿಬೇಕು ಅನ್ನೋದು ದೊಡ್ಡ ಮನಸ್ಸು. ಸೊ ಹಾಗಾಗಿ ಸುಮ್ಮನೆ ನಿಮ್ಮ ಸ್ವಲ್ಪ ಬಿಡುವಿನ ಸಮಯ ಸುಮ್ಮನೆ ಕೂತ್ಕೊಂಡು ನನಗೇನು ಕೆಲಸ ಇಲ್ಲ, ನನಗೇನು ಮಾಡೋಕೆ ಆಗ್ತಾ ಇಲ್ಲ, ಅಥವಾ ನನಗೆ ಯಾರು ಮಾತಾಡೋರಿಲ್ಲ, ನಂಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಮಲ್ಕೊಂಡು ಕಾಲ ಕಳೆಯೋ ಬದಲು ಆಕ್ಟಿವ್ ಆಗಿದ್ದು ಈ ಥರದ್ದು ಯಾವ್ದಾರ ಒಂದೆರಡು ವೀಡಿಯೋಸ್ನ ನೋಡ್ಕೊಂಡು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ನೀವು ನಿಮ್ಮ ಮೂಲಕ ಸಹಾಯ ಮಾಡಿ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಯಾವುದೋ ಮೂಲಕ ದೇವ್ರು ನಮಗೂ ಸಹಾಯ ಮಾಡ್ತಾನೆ ಅಂತಾರಲ್ಲ ಹಾಗೆ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಓಕೆನಾ? ಇವತ್ತು ನೋಡಿ ಇಷ್ಟು ಸಾಮಾನು ಇಷ್ಟೆಲ್ಲ ಇದೆ ಅಂತಂದ್ರೆ ನನಗೆ ದೋಸೆ ಇಡ್ಲಿ ಮಾಡಿದ ಸಹ ಕೆಲಸ ಕಮ್ಮಿ ಅಂತ ಅನ್ಕೊಂತೀವಿ. ಇಲ್ಲ ಫ್ರೆಂಡ್ಸ್, ದೋಸೆ ಇಡ್ಲಿ ಮಾಡಿದ ಸಹ ಕೆಲಸ ಜಾಸ್ತಿ. ದೋಸೆ ಇಟ್ಟಿಕ್ಬೇಕು, ಇದನ್ನ ಇಡ್ಲಿ ಮಾಡಿದ್ದೀನಿ, ಇದನ್ನ ತೆಗೆದಿಡ್ಬೇಕು, ಕಾಳು ಮಿಕ್ಕಿದೆ, ಈ ಕಾಳನ್ನ ಎತ್ತಿಡ್ಬೇಕು. ಸೊ ಏನ್ ಮಾಡ್ತೀನಪ್ಪ ಅಂದ್ರೆ ಇವಾಗ ಏನೇನು ಮಿಕ್ಕಿದೆ, ಇವಾಗ ಎಲ್ಲ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ಲ, ಅದೇ ತುಂಬಾ ಸಾಮಾನ್ ತರ ಅನ್ಸೋದು. ಒಂದು ಸ್ವಲ್ಪನೂ ಏನು ನಾನು ಇವಾಗ ಸಾಮಾನು ತೊಳ್ಕೊಂಡಿಲ್ಲ. ಆ್ಯಂಡ್ ಇವತ್ತು ಬೆಳಗ್ಗೆನೆ ಇದಕ್ಕಿನ ಬೆಳೆ ಸಾರು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಟಿಫಿನ್ ಬಾಕ್ಸ್ಗೆ ಕೂಡ ಅದನ್ನೇ ಹಾಕಿ ಕಳಿಸ್ತೆ ನಮ್ಮ ಮನೆಯವ್ರಿಗೆ. ಇನ್ನು ನಮ್ಮ ಮಕ್ಕಳಿಗೆ ಇದಕ್ಕಿನ ಬೆಳೆ ಸಾರು ಅಂದ್ರೇ ಆಗೋದಿಲ್ಲ, ಅದೇನಂತ ಗೊತ್ತಿಲ್ಲ. ನಾವೆಲ್ಲ ತಿಂತೀವಿ, ನಮ್ಮ ಮಕ್ಕಳು ತಿನ್ನಲ್ಲ, ಅವ್ರಿಗೆ ಬೇರೆ ಏನಾದರೂ ಮಾಡ್ಕೊಡ್ಬೇಕು. ಹಾಗಾಗಿ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಬನ್ನಿ ಫಸ್ಟು ದೊಡ್ಡ ಸಾಮಾನೆಲ್ಲ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ದೊಡ್ಡದಾಗಿ ಸ್ವಲ್ಪ ಇರುತ್ತೆ, ಅದಕ್ಕೊಂದು ಸ್ವಲ್ಪ ದೊಡ್ಡ ತಪ್ಪಲೆ ಹಾಗೆ ಇಟ್ಕೊಂಡಿದ್ರೆ ಮತ್ತೆ ಮಧ್ಯಾಹ್ನಕ್ಕೂ ಸಾಮಾನು ಜಾಸ್ತಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ರಲ್ಲಿ ಹಾಕೊಂಡು ಅಡುಗೆ ಮನೆಯಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ. ದೋಸೆ ಇಟ್ಟು, ಸೊ ಇವಾಗ ಫಸ್ಟು ದೋಸೆ ಇಟ್ಟು ಎತ್ತಿರೋ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಈ ಥರ 2 ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಇದು ಇನ್ನೊಂದು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ನಾನು ದೋಸೆ ಹಿಟ್ಟು 2 ಸರಿ ನಾಷ್ಟಕ್ಕೆ ಒಂದ್ಸಲಿನೇ ಹಾಕ್ಕೊತೀನಿ. ಯಾಕಂದರೆ ಅವಾಗ ಹಾಕೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸರಿ ನಾಷ್ಟಕ್ಕೆ. ಈಗ ನಾನು ಒಂದ್ಸರಿ ಯೂಸ್ ಮಾಡಿರ್ತೀನಲ್ವಾ, ಇದನ್ನ ಎತ್ತಿಟ್ಟೆ ಅಂದರೆ ಇದನ್ನೇ ಇನ್ನೊಂದ್ಸಲಿ ನಾನು ಯೂಸ್ ಮಾಡ್ಕೊತೀನಿ ದೋಸೆ ಹಿಟ್ಟು. ಅವಾಗ ರುಬ್ಬಕ್ಕೆ ಹಾಕ್ತೀನಿ. ಸೊ ಇನ್ನು ಮಕ್ಳಿಗೆ ಮಾಡಿದ್ದು ಇಡ್ಲಿ ಹಾಗೆ ಮಿಕ್ಕಿದೆ, ಸೊ ಅದನ್ನ ಎತ್ತಿಟ್ಕೊತೀನಿ. ಆಮೇಲೆ ಈ ದೋಸೆಗೆ ಇನ್ನೊಂದು ಏನು ಮಾಡ್ತೀನಿ ಗೊತ್ತಾ, ಬರೀ ದೋಸೆನೇ ಹಾಕೊಂಡು ತಿನ್ನೋದಿಲ್ಲ. ಅದಕ್ಕೇನಾದರೂ ಒಂದು ಸೊಪ್ಪು, ಮೆಂತ್ಯ ಸೊಪ್ಪು ಅಥವಾ ಯಾವುದಾದ್ರೂ ಸೊಪ್ಪು ಪಲ್ಯ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ನಾವು ದೋಸೆನ ತಿಂದರೆ, ಯಾವಾಗಲೂ ಉದ್ದಿನಬೇಳೆ ಹಾಕ್ಕೊಂಡೇ ದೋಸೆ ತಿನ್ನೋ ಬದಲು ಈ ಥರ ಕೂಡ ತಿಂದರೆ ಹೆಲ್ತ್ ಒಳ್ಳೇದಲ್ವಾ. ಹಾಗಾಗಿ ಇದಕ್ಕೆ ನಾನು ಸೊಪ್ಪು ಮಿಕ್ಸ್ ಮಾಡ್ಕೊತೀನಿ. ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು, ಯಾವುದಾದ್ರೂ ಒಂದು ಸೊಪ್ಪು ತಂದು ಅದಕ್ಕೆ ಪಲ್ಯನ ಮಾಡಿಬಿಟ್ಟು ಸೊಪ್ಪಲ್ಲೇ ಅದು ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತೀವಿ. ಆಮೇಲೆ ಕೆಲವೊಂದ್ಸಲಿ ಅದಕ್ಕೇನೆ ರಾಗಿ ಹಸಿಟ್ಟನ್ನ ಕೂಡ ಹಾಕ್ಬಿಟ್ಟು ರಾಗಿ ದೋಸೆ ಕೂಡ ಮಾಡ್ಕೋಬೋದು. ಈಗ ಇದು ಒಂದೆರಡು ಸ್ಪೂನ್ ಇದನ್ನ ತೊಗೊಂಡ್ಬಿಟ್ಟು, 1-2 ಚೌಟ್ ಇದನ್ನ ತೊಗೊಂಡು 1-2 ಚೌಟ್ ಅದನ್ನ ತೊಗೊಂಡ್ಬಿಟ್ಟು ರಾಗಿ ಹಸಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇನ್ಸ್ಟೆಂಟಾಗಿ ಹಾಕ್ಬೋದು ದೋಸೆ. ಏನು ನೆನಿಬೇಕು, ತುಂಬ ಹೊತ್ತು ಇಡಬೇಕು ಆ ಥರದ್ದೆಲ್ಲ ಏನಿಲ್ಲ. ಹಾಗೆ ಆವಾಗಲೇ ತಕ್ಷಣಕ್ಕೇನೆ ಹಾಕೋಬೋದು. ಯಾವಾಗಲೂ ಅಕ್ಕಿ ದೋಸೆನೇ ತಿನ್ನೋ ಬದಲು ಈ ಥರ ಮಾಡ್ಕೊಂಡು ತಿನ್ಬೋದು ಅಂತ. ಹಾಗೆ ಬೆಳಗ್ಗೆ ಮಯೂರ್ಗೆ ನಮ್ಮ ಮನೆಯವ್ರಿಬ್ರಿಗೂ ಸೇರಿನೇ ಮಾಡಿದ್ದು. ಏನಾದರೂ ಬೇಕಮ್ಮ ನನಗೆ ಸ್ನ್ಯಾಕ್ಸ್ ಬೇಕು
ದೋಸೆ ಹಂಚ್ಕೊಳಕ್ಕೆ ಅಂತ ಹೇಳ್ತಾ ಇದ್ದೆ. ಸೊ ಇದು ಆಲೂಗಡ್ಡೆನ ಕುಯ್ದ್ಬಿಟ್ಟು ಆಲೂಗಡ್ಡೆ ಕಟ್ ಮಾಡಿ ಅದಕ್ಕೆ ಅದು ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡ್ರು ನಡೆಯುತ್ತೆ, ಇಲ್ಲ ಪೂರ್ತಿ ಬೇಯಿಸ್ಕೊಂಡ್ರು ನಡೆಯುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಜೀರಿಗೆ ಪುಡಿ ಎಲ್ಲ ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನೋದಕ್ಕೆ ಟೇಸ್ಟಿ ಚೆನ್ನಾಗಿರುತ್ತೆ. ಆಲೂಗಡ್ಡೆದಲ್ವಾ ಮಕ್ಕಳು ತಿಂತಾರೆ. ಈ ಥರ ಮಾಡ್ಕೊಡ್ಬೋದು, ಸ್ನ್ಯಾಕ್ಸ್ ಕೂಡ ಮಾಡ್ಕೊಡ್ಬೋದು, ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಇನ್ನೂ ದೋಸೆ ಇಟ್ಟಿದ್ದು ಮಿಕ್ಕಿದೆ. ಸೊ ಇದನ್ನ ಹೀಗೆ ಮಾಡ್ಕೋತೀನಿ. ಮಕ್ಕಳು ಮಧ್ಯಾಹ್ನ ಕೂಡ ಬಂದು ದೋಸೆನೇ ತಿಂತಾರೆ. ಈಗ ಒಂದಿರುತ್ತೆ ಎಲ್ಲಾರ ಮನೇಲೂ ಮಕ್ಕಳು ದೋಸೆ ಏನಾದ್ರು ಮಾಡಿದ್ರೆ ಬೆಳಗ್ಗೆ ದೋಸೆ, ಮಧ್ಯಾಹ್ನ ದೋಸೆ, ರಾತ್ರಿ ದೋಸೆ ಅಂತ ದೋಸೆನೇ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಸ್ಕೂಲಿಂದ ಬಂದ್ಮೇಲೂ ದೋಸೆನೇ ತಿನ್ನೋ ಪ್ಲಾನ್ ಇರುತ್ತೆ ಅವ್ರದ್ದು. ಹಾಗಾಗಿ ಹಾಗೆ ಮಾಡಿದ್ದೀನಿ ಫ್ರೆಂಡ್ಸ್ ದೋಸೆ. ಕೊಬ್ಬರಿ ಇತ್ತು, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಅಂದ್ರೆ ಹಾಳಾಗಿದೆ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಾಗ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಡುತ್ತೆ. ಇದನ್ನೆಲ್ಲ ಸಾರ್ಗೆ ಹಾಕಿದ್ರೆ ಸಾರ್ ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಇದೊಂದು ಸ್ವಲ್ಪ ಟೇಸ್ಟೇ ಡಿಫ್ರೆಂಟ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದಾದ್ರೂ ಕೂಡ ನಾನು ಸಾರಿಗೆಲ್ಲ ಹಾಕಕ್ ಹೋಗಲ್ಲ, ಏನೋ ಒಂಥರ ಇಷ್ಟ ಆಗಲ್ಲ ನನಗೆ, ಸರಿ ಬೇಡ ಅಂದ್ಬಿಟ್ಟು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ನಾನು ಎಣ್ಣೆ ನಾನೇ ಮನೆಯಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಧ್ಯಾಹ್ನ ಅದನ್ನ ಮಾಡೋಣ, ಅದರ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆನ ಮನೆಯಲ್ಲೇ ಮಾಡೋಣ. ನೋಡಿದ್ದೀನಿ ನಾನು ವಿಡಿಯೋ ಹೇಗೆ ಮಾಡೋದು ಅಂತ. ನನಗೂ ಏನು ಗೊತ್ತಿಲ್ಲ, ನಾನು ಎಲ್ಲಾದ್ರೂ ನೋಡ್ಬಿಟ್ಟು ತಿಳ್ಕೊಂಡೆ ಕೂಡ ಅದನ್ನೇ ನಾನು ಪ್ರಯೋಗ ಮಾಡ್ತೀನಿ. ಸೊ ಚೆನ್ನಾಗಿ ಬಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ಸೊ ಇದನ್ನ ಮಧ್ಯಾಹ್ನ ಮಾಡಿ ನೋಡೋಣ ಹೇಗೆ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ತಯಾರಿಸೋದು ಅಂತ. ಸೊ ಇದಿರಲಿ ಇವಾಗ ಸೈಡ್ಗೆ. ಫ್ರೆಂಡ್ಸ್, ನಾನು 2 ಮಾಪ್ ಯೂಸ್ ಮಾಡ್ತೀನಿ. ವಿಚಿತ್ರ ಅನ್ನಿಸ್ಬೋದು, ಯಾಕೆಂದರೆ ಅಡುಗೆ ಮನೆಯಲ್ಲಿ ನಾವು ಏನಾದರೂ ಊಟದ ಸಾಮಾನು ಅದು ಇದೆಲ್ಲ ಚೆಲ್ಬಿಟ್ಟಿರ್ತೀವಿ. ಎಣ್ಣೆ ಹೆಂಗಾದರೂ ಒಗ್ಗರಣೆ ಹಾಕಿದ್ದು ಎಲ್ಲ ಸಿಡ್ದಿರುತ್ತೆ ಅಲ್ವಾ. ಹಾಗಾಗಿ ಅದು ಎಣ್ಣೆ ಸುಮ್ಮನೆ ಅದೆಲ್ಲ ಒರೆಸಿದ್ರೆ ಮತ್ತು ಹಾಲಲ್ಲೆಲ್ಲ ಒರೆಸ್ಬೇಕಂದ್ರೆ ಅದು ಹಾಲೆಲ್ಲ ಥರ ಗಲೀಜಾಗುತ್ತೆ. ಹಾಗಾಗಿ ಇದು ಅಡುಗೆ ಮನೆಯಲ್ಲಿ ಒರೆಸಿದ್ರೆ ಈ ಮಾಪಲ್ಲಿ ನಾವು, ಮತ್ತು ಇದು ಗಲೀಜಾಗಿ ಮತ್ತು ಹಾಲೆಲ್ಲ ಒರೆಸ್ತೀವಿ. ಅದಕ್ಕೋಸ್ಕರ ಅಡುಗೆ ಮನೆಯೇ ಸಪ್ರೇಟ್ ಮಾಪಲ್ಲಿ ಒರೆಸ್ಕೊಂಡು ಹಾಲನ್ನ ಸಪ್ರೇಟ್ ಮಾಪಲ್ಲಿ ಒರೆಸ್ಕೊತೀನಿ. ಅಷ್ಟೆಲ್ಲ ಕೈಯಲ್ಲಿ ಒರೆಸ್ತಾ ಇದ್ರು. ಅದಾದ್ಮೇಲೆ ಮಾಪಲ್ಲಿ ಕೈಯಲ್ಲಿ ನೀರು ಹಿಂಡಿ ಒರೆಸ್ತಾ ಇದ್ರು. ಇವಾಗ ಮಾಪಲ್ಲಿ ನೀರು ಕೂಡ ಹಿಂಡಲ್ಲ, ಹಂಗೆ ಅದೇ ಇದು ಕೂಡ ಆಗುತ್ತೆ. ಅಂದ್ರೂ ನಮಗೆ ಕೆಲಸ ಮಾಡೋದು ಕಷ್ಟ.
ಏನಾದರೂ ಒಂದೊಂದು ಚೆಲ್ಲೇ ಇರ್ತಾರೆ ಸೋಫಾ ಮೇಲೆ. ಸೊ ಹಾಗಾಗಿ ನನಗೆ ಈ ಸೋಫಾ ನಾನು ಮತ್ತೆ ಕಸ ಗುಡಿಸಿ ಒರೆಸ್ಬೇಕಂದ್ರೆ ನೈಟೆಲ್ಲ ಒಂದ್ಸಲ ಒದರಿರ್ತೀನಿ, ಆಮೇಲೆ ಮತ್ತೆ ಒಂದ್ಸಲ ಒದರಿಬಿಟ್ಟು ನೀಟಾಗಿ ಸೋಫಾ ಕವರ್ನ ಇದನ್ನು ನೀಟಾಗಿ ಸೆಟ್ ಮಾಡಲಿಲ್ಲ ಅಂದರೆ ಅದೊಂದು ಸ್ವಲ್ಪ ಎದ್ಬಿಟ್ಟಿರುತ್ತಲ್ಲ ನೋಡಿ, ಥರ ಚೆನ್ನಾಗಿ ಕಾಣ್ತಾರಲ್ಲ. ಡೈಲಿ ಒದ್ರಕೊಳ್ಬೇಕು ನಾನು, ಅಷ್ಟು ಗಲೀಜು ಮಾಡಿರ್ತಾರೆ ನಮ್ಮ ಮಕ್ಕಳು. ಎಷ್ಟೊಂದು ಸಲ ನಾವೇನು ಮಾಡ್ತೀವಿ ಅಂದರೆ, ನಮಗಿಂತ ನಾವು ಬೇರೆಯವ್ರಿಗೋಸ್ಕರನೇ ನಮ್ಮ ಜೀವನದಲ್ಲಿ ನಾವು ಇದು ಮಾಡಿಬಿಡ್ತೀವಿ ಎಲ್ಲ ಒಂದನ್ನು. ಅಂದರೆ ಗೊತ್ತಿದ್ದು ಬೇರೆಯವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದು ಒಂದು ಕಡೆ, ಗೊತ್ತಿಲ್ಲದೇ ನಾವು ಬೇರೆಯವ್ರಿಗೋಸ್ಕರ ನಮ್ಮ ಲೈಫ್ನ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀವಿ. ಹೇಗೆ ಗೊತ್ತಾ, ಇನ್ನೇ ಒಂದು ಕೆಲಸ ಮಾಡಬೇಕು ಅಂತ ಅನ್ಸಿದ್ರು ನಾವೇನು ಮಾಡ್ತೀವಿ, ಮುಖ್ಯವಾಗಿ ಅಯ್ಯೋ ಅವ್ರೇನು ಅನ್ಕೊತಾರೋ, ಇವ್ರೇನು ಅನ್ಕೊತಾರೋ, ಯಾರೇನು ಅನ್ಕೊತಾರೋ, ಈ ಥರ ಯಾರು ಏನು ಅನ್ಕೊತಾರೆ. ನಾನು ಒಂದು ವಿಡಿಯೋದಲ್ಲಿ ಕೇಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ಕೇಳಿಸ್ಕೊಂಡಿರೋದನ್ನ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಶತ್ರು ಏನು ಅಂತಂದರೆ, ಯಾರಾದರೂ ಏನು ಅನ್ಕೊತಾರೆ ಅನ್ನೋ ಒಂದು ಪದ ಅಂತೆ. ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಟ್ರೆ ಅನ್ನೋದಕ್ಕೋಸ್ಕರನೇ ಎಷ್ಟೋ ಆಸೆಗಳು, ಎಷ್ಟೋ ಏನು ಮಾಡ್ಬೇಕಂತಿರ್ತೀವಿ, ಅದನ್ನೆಲ್ಲದನ್ನು ನಾವು ಅವ್ರು ಹಂಗೆ ಅನ್ಕೋತಾರೆ, ಇವ್ರು ಹಂಗೆ ಅನ್ಕೊಂತಾರೆ, ಹಾಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ ಅನ್ಕೊಂಡು ನಮಗೆ ಗೊತ್ತಿದ್ದು ಗೊತ್ತಿಲ್ಲೇ ಎಷ್ಟೊಂದು ನಾವು ಹೋಗ್ಲಿ ಬಿಡು ಅಂತ ಬಿಟ್ಕೊಟ್ಬಿಟ್ಟಿರ್ತೀವಿ. ಸೊ ನಮ್ಗೇನು ಬೇಕು ಅದನ್ನು ನಾವು ಫಸ್ಟ್ ಥಿಂಕ್ ಮಾಡಬೇಕು. ಬೇರೆ ಯಾರೋ ಏನೋ ಅನ್ಕೊಂತಾರೆ ಅಂತ ನಾವು ಥಿಂಕ್ ಮಾಡಬಾರ್ದು. ನಮಗೇನು ಬೇಕು, ನಮಗೆ ಇದು ಅವಶ್ಯಕತೆ ಇದೆಯಾ, ಅದನ್ನು ನಾವು ಯೋಚನೆ ಮಾಡಬೇಕು. ಯಾರ್ದೋ ಬಗ್ಗೆ ಯೋಚನೆ ನಾವು ಮಾಡ್ಕೊಂಡು ಹೋಗಬಾರ್ದು. ಫಸ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ಆಮೇಲೆ ಓಕೆ ಅಂತ ಮುಂದುವರಿಬೇಕು. ಅದ್ಬಿಟ್ಟು ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆ ಯಾರೇನು ಅನ್ಕೊಂಡ್ರೆ ಅಂತ ಅಂದ್ಕೊಂಡಿದ್ರೆ ನಾವು ಅಲ್ಲೇ ಇರ್ತೀವಿ, ಹಾಗೇ ಇರ್ತೀವಿ. ಸೊ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ನನಗೆಲ್ಲೂ ಒಂದು ವಸ್ತು ಕಾಣಿಸ್ಬಾರ್ದು. ನನಗೆ ಕ್ಲೀನಾಗಿ ನೀಟ್ ಮಾಡಿದ್ಮೇಲೆ ಮನೆ ಕ್ಲೀನಾಗಿ ಅಂತ ಅನ್ನಿಸ್ಬೇಕು. ಅಲ್ಲಿ ಇಲ್ಲಿ ಒಂದಷ್ಟು ಸಾಮಾನೆಲ್ಲ ಇಟ್ಕೊಂಡು ಪೂಜೆ ಎಲ್ಲ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ. ನೀಟಾಗಿ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಪೂಜೆನ ಮಾಡ್ಕೊತೀನಿ. ಬಟ್ ಕ್ಲೀನಾಗಿರಬೇಕು. ಗಡಿಬಿಡಿ ಅಂತ ಸರಿ ಎಲ್ಲಿರೋ ವಸ್ತು ಅಲ್ಲೇ ಇರಲಿ, ಫಸ್ಟ್ ದೀಪ ಹಚ್ಬಿಡೋಣ ಅಂತ ಇಷ್ಟ ಆಗಲ್ಲ ನನಗೆ. ಫಸ್ಟ್ ಅಡುಗೆ ಮನೆಯನ್ನು ಕ್ಲೀನ್ ಆಗಬೇಕು, ಹಾಲಲ್ಲೆಲ್ಲ ಕ್ಲೀನ್ ಆಗಬೇಕು, ರೂಮಲ್ಲೆಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲ ಸೆಟ್ ಅನ್ಸಿದ ಮೇಲೆ ಮಾತ್ರ ನಾನು ದೀಪ ಹಚ್ತೀನಿ. ಅದೊಂದು ಒಳ್ಳೆ ಅಭ್ಯಾಸನೇ. ಸುಮ್ಮನೆ ಅಲ್ಲಲ್ಲಿ ಸಾಮಾನು ಇಟ್ಕೊಂಡು ದೀಪ ಹಚ್ಚೋದು ಚೆನ್ನಾಗಿ. ಬನ್ನಿ ಇವಾಗ ದೇವ್ರ ಪೂಜೆ ಮುಗಿಸ್ಕೊಬಿಡೋಣ. ಇದು ಬಂದು ಪುಳಿಯೋಗರೆ ಪೌಡರು ಫ್ರೆಂಡ್ಸ್. ಇಲ್ಲಿ ಟಿಪ್ಸಂದ್ರದಲ್ಲಿ ದೇವಸ್ಥಾನದ ಹತ್ರ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಬಂದು ಅವರು ನಿಂತ್ಕೊಂಡಿರ್ತಾರೆ, ಅವರು ಕೊಡ್ತಾರೆ, ಅಂದರೆ ಸೇಲ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು ಪುಡಿ. ಅವಾಗವಾಗ ತಗೋತಾ ಇರ್ತೀವಿ ನಾವು. ಈಗ ಆ ಕಡೆ ಹೋದ್ರೆ ತಗೊಳ್ತೀವಿ, ಇಲ್ಲಾಂದರೆ ತಗೊಳಕ್ಕೆ ಕಷ್ಟ ಆಗುತ್ತೆ. 500 ಗ್ರಾಮು 1 ಇಯರ್ ಇರುತ್ತೆ. 270 ರೂಪೀಸ್. ನಿಮಗೇನಾದರೂ ಪುಡಿ ಬೇಕಂದರೆ ರೀಚ್ ಅಸ್ ಅಂತ ನಂಬರ್ ಕೂಡ ಹಾಕಿದ್ದಾರೆ. ನಂಬರ್ಗೆ ಕಾಲ್ ಮಾಡಿದ್ರೆ ಮೋಸ್ಟ್ಲಿ ಅವರು ತಲುಪ್ಸೋಂಥದನ್ನ ಕೆಲಸನೂ ಮಾಡ್ತಾರೆ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ತೊಗೊಂಡು ತಿನ್ಬೋದು. ಮಾಮೂಲಿ ಎಣ್ಣೆ ಒಗ್ಗರಣೆ ಹಾಕ್ಕೊಂಡು ನಮ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಕಾಳು ಕಡಿ ಬೇಕಂದರೆ ಹಾಕ್ಕೊಂಡು ಪುಡಿ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಪೌಡರ್. ಹೊರಗಡೆ ಬೇಸಿಗೆ ಅಲ್ವಾ, ಸೊ ಇವೆಲ್ಲ ಬೇಸಿಗೆಯಲ್ಲಿ ತಿನ್ನೋಂಥ ಹಣ್ಣುಗಳು. ತರ್ಬೂಜ ಅಂತೆಲ್ಲ ಕರೀತಾರೆ ಇದನ್ನು. ತರ್ಬೂಜನ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ತರ್ಬೂಜ ಹಣ್ಣು ಅಂತಲೂ ಅಂತಾರೆ, ತರ್ಬೂಜ ಅಂತಲೂ ಅಂತಾರೆ. ಸೊ ಇದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಇದು ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಕಲ್ಲಂಗಡಿ ಹಣ್ಣು
ಇನ್ನು ದ್ರಾಕ್ಷಿ ಸೀಸನ್ ಬಂತು. ಇವಾಗಲೇ ಮಕ್ಳಿಗೆ ಕೊಟ್ಟರೆ ಈ ಮಕ್ಳಿಗೆ ಏನಾಗುತ್ತೆ, ಹಿಂದೆನೇ ಕೆಮ್ಮು ಬರುತ್ತೆ ದ್ರಾಕ್ಷಿ ತಿಂದರೆ ನಮ್ಮ ಮಕ್ಕಳಿಗೆ. ಹಾಗಾಗಿ ಕೊಡಲ್ಲ. ಆ್ಯಂಡ್ ಇದನ್ನು ಕವರಲ್ಲೇ ಹಾಗೆ ಇಡ್ತೀನಿ, ಯಾಕೆಂದರೆ ಇದು ಕವರಲ್ಲಿ ಇಟ್ಟರೆ ಹಂಗೆ ಆಚೆ ಇಟ್ಬಿಟ್ರೆ ಇದೆಲ್ಲ ಓಪನ್ ಇರುತ್ತಲ್ವಾ, ಸಣ್ಣದು ಇದು ಬಂದ್ಬಿಡತ್ತೆ. ಹಾಗಾಗಿ ಅದನ್ನು ಕವರಲ್ಲೇ ಇಡ್ತೀನಿ. ಬಟ್ ಈ ಹಣ್ಣೆಲ್ಲ ತಿನ್ಬೇಕಂದ್ರೆ ಈ ಥರ ದ್ರಾಕ್ಷಿ ಇದೆಲ್ಲನೂ ಇದರಲ್ಲಿ ಕಾಣಿಸುತ್ತಲ್ಲ ಎಷ್ಟಿರುತ್ತೆ ಅಂತ. ಮಕ್ಕಳಿಗೆಲ್ಲ ಹಂಗೆ ತಿನ್ನಕ್ಕೆ ಕೊಡಬೇಡಿ. ಸ್ವಲ್ಪ ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಕೊಟ್ಟರೆ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಕೊಬ್ಬರಿನೆಲ್ಲ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋಣ. ಅಂದರೆ ನಾನು ಕೆಲವೊಂದು ವೀಡಿಯೋಸ್ನಲ್ಲಿ ನೋಡ್ತು, ಒಬ್ಬೊಬ್ರು ಒಂದೊಂದು ಥರ ಮಾಡೋದು ವೀಡಿಯೋನ ನೋಡಿದ್ದೀನಿ. ಕೆಲವೊಬ್ರು ಅಂದರೆ 2-3 ಥರ ಮೆಥಡ್ ಮಾಡಿದ್ದಾರೆ. ಸೊ ನಾನು ಇನ್ಸ್ಟೆಂಟಾಗಿ ಹಿಂಗೆ ರೆಡಿ ಮಾಡೋ ಥರ ಮಾಡ್ತಾಯಿದ್ದೀನಿ. ಒಬ್ಬೊಬ್ರು ಅದನ್ನು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ತೆಗೆದು ಈ ಥರ ಎಲ್ಲನೂ ಮಾಡ್ತಾಯಿದ್ರು. ಸೊ ನನಗೆ ಈಸಿ ಯಾವ ಥರನೋ ಆ ಥರ ನಾನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಫಸ್ಟು ಒಂದು ಸುತ್ಕೊಂಡು ಆಮೇಲೆ ಅದೆಲ್ಲ ಧೂಳು ಆದಮೇಲೆ ನೀರು ಹಾಕ್ಬಿಟ್ಟು ನಮಗೆ ಚೆನ್ನಾಗಿ ಎಣ್ಣೆ ಸಿಗುತ್ತೆ. ಹಿಂಡಿದಾಗ ಹಾಲು ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಕ್ಲೀನಾಗಿ ಇದು ಬೇರ್ಪಡಿಸೋದಕ್ಕೆ. ಓಕೆನಾ? ಸೊ ಇವಾಗ ಒಂದು ಬಿಳಿ ಬಟ್ಟೆ ತಗೊಂಡು ನೀವು ಬಟ್ಟೆನಲ್ಲಿ ಕೂಡ ಶೋಧಿಸ್ಕೋಬೋದು. ಇಲ್ಲ ಅಂತಂದರೆ ಕಾಫಿ ಶೋಧಿಸೋದ್ರಲ್ಲಿ ಆ ಥರದ್ರಲ್ಲಿ ಕೂಡ ಶೋಧಿಸ್ಕೋಬೋದು. ಚೆನ್ನಾಗಿ ಇದು ಫಸ್ಟ್ ಇದರಲ್ಲೆಲ್ಲ ಚೆನ್ನಾಗಿ ಶೋಧಿಸಾದ್ಮೇಲೆ ಕೈಯಲ್ಲಿ ಕೂಡ ಹಿಂಡಿ ಅದು ಹಿಪ್ಪೆನ ತೆಕ್ಕೊಂಡ್ರೆ ಈಸಿ ಆಗುತ್ತೆ. ಬನ್ನಿ ಇವಾಗ ಶೋಧಿಸ್ಕೊಳ್ಳೋಣ. ಕಾಫಿ ಶೋಧಿಸೋದ್ರಲ್ಲಿ ಅಷ್ಟು ಈಸಿಯಾಗಿ ಇಳಿತಾ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಈಗ ಮಾಡ್ತಾಯಿದ್ದೀನಿ. ಬೆಸ್ಟು ಬಟ್ಟೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ. ಬಟ್ಟೆನಲ್ಲಿ ಬೇಗ ನೀವು ಕ್ಲೀನಾಗಿ ಮಾಡ್ಕೋಬೋದು. ಇದನ್ನೇನು ಮಾಡೋದು ಅಂತ ನೋಡೋಣ. ಇದು ಐ ಥಿಂಕ್ ವೇಸ್ಟೇ ಅನ್ಕೊತೀನಿ ಇದು. ಸೊ ಇಷ್ಟು ಥರ ಈಗ ಸಿಕ್ಕಿದೆ, ಇಷ್ಟು ಹಾಲು ಸಿಕ್ಕಿದೆ. ಬನ್ನಿ ಇವಾಗ ಇದನ್ನು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಈ ಕಾಯಿಸಿ ಈ ಹಸಿರೆಲ್ಲ ಹೋಗಿ ನೀರಿನಂಶ ಎಲ್ಲ ಹೋಗಿ ಇದರಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್ ಅಂತೂ ರೆಡಿ ಆಯಿತು. ಎಲ್ಲಪ್ಪ ಎಣ್ಣೆನೇ ಕಾಣಿಸ್ತಾ ಇಲ್ಲ ಅಂತೀರಾ? ಇದು ಒಂದು ಲಾಂಗ್ ಪ್ರೊಸೆಸ್ಸು, ತುಂಬ ಹೊತ್ತು ಇದು ಚೆನ್ನಾಗಿ ಬೇಯಬೇಕಾಗತ್ತೆ. ತಕ್ಷಣಕ್ಕೆ ಇದು ರಿಸಲ್ಟ್ನ ಕೊಡೋದಿಲ್ಲ. ಅಂದರೆ ಹಾಕಿದ ತಕ್ಷಣ ಏನು ಬೇಯಿಸ್ಬಿಟ್ರೆ ಹಂಗೆ ಎಣ್ಣೆ ತೆಗೆದುಬಿಡ್ತೀವಿ ಅಂದರೆ ಅದು ಆಗೋದಿಲ್ಲ. ಸ್ವಲ್ಪ ಬಿಸಿ ಇದೆ ನೋಡಿ, ಗೊತ್ತಾಗುತ್ತಾ? ಮುಟ್ಟಿದ್ರೇ ಹೆಂಗಾಗ್ತಿದೆ. ಇವಾಗ ಆಗಿದೆ. ಸುಮಾರು ಹೊತ್ತು ಕುದ್ದು ಸುಮಾರು ಹೊತ್ತು ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡು ಇದು ಇನ್ನೂ ಚೆನ್ನಾಗಿ ಸೀಬೇಕು. ಸೊ ಇದು ನೋಡಿ, ಇವಾಗ ನಾವು ಇದನ್ನೇನಾದರೂ ಫಿಲ್ಟ್ರ್ ಮಾಡಿಕೊಂಡ್ರೆ ತೊಟ್ಟಿಗ್ತದೆ ನೋಡಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆ ರೆಡಿ ಆಗಿದೆ. ಕಾಣಿಸ್ತಾ ಇದೆಲ್ಲ. ನಾನು ಆಲ್ರೆಡಿ ಫೇಸ್ಗೆ ತಲೆಗೆಲ್ಲ ಇದೇ ಥರ ನೋಡಿನೇ ಸ್ವಲ್ಪ ಅಪ್ಲೈ ಮಾಡಿದ್ದಾಯಿತು. ಸೊ ಇದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ನಾನು ಶೋಧಿಸ್ಕೊಳ್ತೀನಿ. ಮಧ್ಯದಲ್ಲಿ ಇದು ಆಗಲ್ಲ, ನಿಲ್ಲಿಸ್ಬಿಡ್ಬೇಕು ಅಷ್ಟೇ ಅಂತ ಕೂಡ ಅಂದ್ಕೊಂಡೆ. ಬಟ್ ಅದನ್ನು ಟೈಮ್ ಕೊಟ್ಟು ಮಾಡಾದಮೇಲೆ ಈ ಥರ ರಿಸಲ್ಟ್ ಸಿಕ್ಕಿದೆ.